ಸ್ನೇಹಿತರಿಗೆ ನಮಸ್ಕಾರ. ಜ್ಞಾನ ಗಂಗೋತ್ರಿಗೆ ಸ್ವಾಗತ. ಸ್ನೇಹಿತರೆ, ಮತ್ತೊಂದು ಟಿಪ್ಸ್ ಹಾಗೆ ಟ್ರಿಕ್ಸ್ ನನ್ನ ತರಗತಿಗೆ ಸ್ವಾಗತ. ಹೌದಲ್ವಾ? ಹಾಗಂತಂದ್ರೆ ಇವತ್ತಿನ ತರಗತಿಯಲ್ಲಿ ನಾವು ಏನನ್ನ ಕಲಿತೀವಿ? ನಾವು ಕಾಂಪೋನೆಂಟ್ಸ್ ಆಫ್ ಎ ಸೆಂಟೆನ್ಸ್ ನೋಡಿದ್ವಿ. ಸ್ಟ್ರಕ್ಚರಿಂಗ್ ಆಫ್ ಎ ಸೆಂಟೆನ್ಸ್ಗೆ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ನ ಎಷ್ಟಿದೆ, ಯಾವ್ಯಾವುದು ಅನ್ನೋದು ಕಲ್ತ್ಕೊಂಡ್ವಿ. ಇವತ್ತಿನ ಕ್ಲಾಸಲ್ಲಿ ನೌನ್ ಬಗ್ಗೆ ಮಾಹಿತಿಯನ್ನ ನೋಡ್ಕೊಂಡ್ಬಿಡೋಣ. ನೌನ್ ಅಂತಂದ್ರೆ ನೇಮಿಂಗ್ ವರ್ಡ್ ಅಂತ ಹೇಳಿ, ನಾಮಪದ, ಹೆಸರೇ ಸೂಚಿಸುವಂತೆ ನಾಮವನ್ನು ಸೂಚಿಸುವ ಪದವನ್ನ ನೇಮಿಂಗ್ ವರ್ಡ್ ಅಥವಾ ನಾಮಪದ ಅಂತ ಹೇಳಿ ಹೇಳ್ತೀವಿ. ನೇಮ್ ಆಫ್ ಎ ಪರ್ಸನ್, ಪ್ಲೇಸ್, ಆನಿಮಲ್, ಥಿಂಗ್ ಆರ್ ಈವನ್ ಎನ್ ಐಡಿಯಾ ಅಲ್ವಾ? ಒಂದು ವಿಚಾರವಾದರೂ ಸರಿ ಅದನ್ನು ನಾಮಪದ ಅಂತ ಹೇಳಿ ಕರಿತೀವಿ. ಹೌದಲ್ವಾ? ಹಾಗಾದ್ರೆ ಎಷ್ಟು ಥರದ ನಾಮಪದಗಳಿದೆ? ಹೌ ಮೆನಿ ಟೈಪ್ಸ್ ಆಫ್ ನೌನ್ಸ್ ಆರ್ ದೇರ್? ನಮಗೆ ಗೊತ್ತಿದೆ. ದೇರ್ ಆರ್ 5 ಟೈಪ್ಸ್ ಆಫ್ ನೌನ್ಸ್ ಅಂತ ಹೇಳಿ ಗೊತ್ತಿದೆ. 5 ವಿಧದ ನಾಮಪದಗಳು. ಯಾವ್ಯಾವುದು? ಪ್ರಾಪರ್ ನೌನ್. ಪ್ರಾಪರ್ ನೌನ್ ಅಂದ್ರೆ ನಿರ್ದಿಷ್ಟ ನಾಮಪದ, ಹೆಸರೇ ಹೇಳುವಂತೆ ನಿರ್ದಿಷ್ಟವಾಗಿ, ಪರ್ಟಿಕ್ಯುಲರ್ ಆಗಿ, ಸ್ಪೆಸಿಫಿಕ್ ಆಗಿ ಇಂಥವರೇ ಇಂಥದೇ ಅಂತ ಹೇಳೋದಿಕ್ಕೆ ಬಳಸುವಂತಹ ಪದವನ್ನ ಪ್ರಾಪರ್ ನೌನ್ ಅಂತ ಹೇಳಿ ಹೇಳ್ಬಿಡ್ತೀವಿ. ಹೌದಲ್ವಾ? ಮತ್ತೊಂದು ರೀತಿಯ ನಾಮಪದ ಯಾವುದು? ದಿ ನೆಕ್ಸ್ಟ್ ಟೈಪ್ ಆಫ್ ನೌನ್ ಇಸ್ ಕಾಮನ್ ನೌನ್ ಅಂತ. ಸಾಧಾರಣವಾಗಿ ಒಂದು ಗುಂಪಿಗೆ ಸೇರಿದ ವ್ಯಕ್ತಿಗಳು, ವಸ್ತುಗಳು, ಪ್ರಾಣಿಗಳು ಅಥವಾ ವಿಚಾರಗಳಿಗೆ ನಾವು ಹೇಳುವಂಥದ್ದು ಇದು ಕಾಮನ್ ನೌನ್ ಅಂತ. ಅಂತಂದ್ರೆ ಗುಂಪಿಗೆ ಸೇರಿಸಿ ಅಂತ ಅಲ್ಲ, ಇದು ನಾವು ಅವರನ್ನು ಪ್ರತ್ಯೇಕವಾಗಿ ಇದಕ್ಕೆ ಸಾಧಾರಣವಾಗಿ ಸಾಮಾನ್ಯವಾಗಿ ಹೆಸರನ್ನು ಕೊಡ್ತೀವಲ್ಲ, ಅದೇ ಮತ್ತೆ ಸಾಮಾನ್ಯ ನಾಮಪದ ಅಥವಾ ಕಾಮನ್ ನೌನ್ ಅಂತ ಹೇಳಿ ಹೇಳ್ಬಿಡ್ತೀವಿ. ಹಾಗಂತಂದ್ರೆ ಪ್ರಾಪರ್ ನೌನ್ಗೆ ಕಾಮನ್ ನೌನ್ಗೆ ಇರುವಂತಹ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಕಾಮನ್ ನೌನ್ ಬಸ್ ಅಂದ್ರೆ ಕಾಮನ್ ನೌನ್. ಪ್ರಾಪರ್ ನೌನ್ಗೆ ಬಂದ್ರೆ ನನ್ನ ಮಾರ್ಕೋ ಪೋಲೋ ಬಸ್ ಅಂತ ಹೇಳಿದ್ರೆ ಅವಾಗ ಪ್ರಾಪರ್ ನೌನ್ ಆಗ್ಬಿಡತ್ತೆ. ಹೌದಲ್ವಾ? ಬ್ರ್ಯಾಂಡ್ ಹೆಸರನ್ನ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಆಥರ್ ಅಂತ ಹೇಳಿದ್ರೆ ಅದು ಕಾಮನ್ ನೌನ್. ಡಿ.ವಿ. ಗುಂಡಪ್ಪ ಅಂತ ಹೇಳಿದ್ರೆ ಅದು ಪ್ರಾಪರ್ ನೌನ್. ನಿರ್ದಿಷ್ಟವಾಗಿ ಹೆಸರು, ರಾಜ್ಯ ಅಥವಾ ಸ್ಟೇಟ್ ಅಂತಂದ್ರೆ ಕಾಮನ್ ನೌನ್. ಉತ್ತರ ಪ್ರದೇಶ, ಕರ್ನಾಟಕ, ಆಂಧ್ರ ಪ್ರದೇಶ ಹೀಗೆಲ್ಲ ಹೇಳಿದ್ರೆ ನಿರ್ದಿಷ್ಟ ನಾಮಪದ. ಕಾಂಟಿನೆಂಟ್, ಖಂಡ ಅಂತಂದ್ರೆ ಕಾಮನ್ ನೌನ್ ಆಯಿತು. ಆಫ್ರಿಕಾ ಅಂದ್ರೆ ಪ್ರಾಪರ್ ನೌನ್ ಆಯಿತು. ಪಾರ್ಕ್ ಅಂದ್ರೆ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ತಿದ್ದೀನಿ, ಅದು ಪ್ರಾಪರ್ ನೌನ್, ಇದು ಕಾಮನ್ ನೌನ್. ಏರ್ಪೋರ್ಟ್ ಅಂದ್ರೆ ಕಾಮನ್ ನೌನ್ ಆಯಿತು. ಕೆಂಪೇಗೌಡ ಏರ್ಪೋರ್ಟ್ ಅಂತಂದ್ರೆ ಅದು ಪ್ರಾಪರ್ ನೌನ್ ಆಯಿತು. ಇದು ವ್ಯತ್ಯಾಸ ಕಾಮನ್ ಮತ್ತೆ ಪ್ರಾಪರ್ ನೌನಿಗೆ. ಹಾಗಾದ್ರೆ